ವೆಲ್ಕಮ್ ಕನ್ನಡ ಟು ಕೆನಡಾ ಫಾರ್ ವಿಂಟರ್ ಎಡಿಷನ್. ನೋಡಿ ಎಷ್ಟು ಸ್ನೋ ಬಿದ್ದಿದೆ ಲಾಸ್ಟ್ 24 ಅವರ್ಸಲ್ಲಿ ಅಂದರೆ ಸ್ವಲ್ಪನೂ ಸ್ನೋ ಇರಲಿಲ್ಲ. ಲೈಕ್ ಬಿದ್ದಿತ್ತು ಎಲ್ಲ ಕ್ಲಿಯರ್ ಆಗಿತ್ತು. ಈಗ ಎಷ್ಟೊಂದು ಸ್ನೋ ಬಿದ್ದಿದೆ ಅಂದರೆ ಆಲ್ಮೋಸ್ಟ್ ಒಂದು 50 ಸೆಂಟಿಮೀಟರ್ವರೆಗೂ ಅದು ಸ್ನೋ ಬಿದ್ದಿದೆ. ಆಲ್ಮೋಸ್ಟ್ ಲೈಕ್ ನೋಡಿ ಎಲ್ಲ ಫ್ರೆಶ್ ಆಗಿ ಬಿದ್ದಿರೋದು ಸ್ನೋ ಲಾಸ್ಟ್ 24 ಅವರ್ಸಲ್ಲಿ. ಫುಟ್ಪಾತ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಮನೆ ಮುಂದೆ ಒಂದೊಂದು ಕಮ್ಯುನಿಟಿ ಝೋನ್ಸಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಅಪ್ಡೇಟ್ ಏನಂದರೆ ಇವತ್ತು GT ಅಂದರೆ ಟೊರೊಂಟೊ ಏರಿಯಾದಲ್ಲಿ ಸ್ಕೂಲ್ ಕಾಲೇಜ್ಗಳು ಎಲ್ಲ ರಜಾ. ಬಟ್ ನಮಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಏನು ಡಿಫ್ರೆನ್ಸ್ ಆಗಲ್ಲ, ಮನೆಯಿಂದ ಮಾಡಲೇಬೇಕು. ಸ್ಕೈ ಕಲರ್ ಎಷ್ಟು ಹೇಗಿದೆ ನೋಡಿ ಇವತ್ತು. ಜನಗಳು ತುಂಬ ಕಮ್ಮಿ. ಫುಟ್ಪಾತು ಬಟ್ ಅದು ಕವರ್ ಆಗಿಬಿಟ್ಟಿದೆ, ನಡೆಯೋಕ್ಕಾಗದಲ್ಲೇ ಇರೋಷ್ಟು. ನೋಡಿ ಸ್ಕೈ ಕಲರ್ ಎಷ್ಟು ಚೆನ್ನಾಗಿದೆ ಇವತ್ತು. ಹಾಗೆ ನಮ್ಗೆ ಯೂಶ್ವಲಾಗಿ ಎಲ್ಲರೂ ಕೇಳ್ತಿರ್ತಾರೆ ಹೇಗೆ ಕೋಲ್ಡ್ನೆಲ್ಲ ಟಾಲರೇಟ್ ಮಾಡ್ತೀರಾ ಅಂತ. ಇವತ್ತು ನೋಡಿ -14 ಡಿಗ್ರಿ ಇದೆ. ಫೀಲ್ಸ್ ಲೈಕ್ ಆಲ್ಮೋಸ್ಟ್ -22 to -25 ಇರುತ್ತೆ. ಬಟ್ ಆದರೂ ಅಷ್ಟೊಂದೇನು ಡಿಫರ್ ಆಗಲ್ಲ, ಏನೂ ಅನಿಸಲ್ಲ ಅಷ್ಟೊಂದು ಹೊರಗಡೆ ಎಲ್ಲ ಬಂದಾಗ. ಅದೇ ಡಿಫ್ರೆನ್ಸ್ ಇಂಡಿಯಾಗೂ ಇಲ್ಲಿಗೆ. ಮೇಜರ್ ಡಿಫ್ರೆನ್ಸ್ ಏನಂದರೆ ಲೈಕ್ ನಾವೆಲ್ಲ ಪ್ರಿಪೇರ್ಡ್ ಆಗಿರ್ತೀವಿ. ಇಲ್ಲೆಲ್ಲ ಯೂಶ್ವಲಾಗಿ ಮನೇಲಿ ಹೀಟರ್ಸ್ ಎಲ್ಲ ಇರುತ್ತೆ. ಆಮೇಲೆ ಕ್ಲೋತಿಂಗ್ ಎಲ್ಲ ವಿಂಟರಿಗೆ ಸಪ್ರೇಟ್ ಕ್ಲೋತಿಂಗ್ಸ್ ಇರುತ್ತೆ, ಸ್ವಲ್ಪ ಥಿಕ್ ಕ್ಲೋತ್ಸ್ ಇರುತ್ತೆ. ಸೊ ಅದರಿಂದ ಮ್ಯಾನೇಜ್ ಆಗೋಗುತ್ತೆ. ಬಟ್ ಇಂಡಿಯಾದಲ್ಲಿ ನಾವೆಲ್ಲ ಲೈಕ್ ರೆಗ್ಯುಲರ್ ಕ್ಲೋತ್ಸ್ ಯೂಸ್ ಮಾಡ್ತೀವಲ್ಲ, ಅದರಿಂದ ತುಂಬ ಡಿಫರ್ಸ್ ಆಗುತ್ತೆ. ಈ ಸೀಸನಲ್ಲಿ ಮೋಸ್ಟ್ಲಿ ಸ್ನೋ ಕ್ಲಿಯರ್ ಮಾಡೋದೇ ಒಂದು ದೊಡ್ಡ ಕೆಲಸ ಎಲ್ರಿಗೂ. ಎಲ್ಲರೂ ಅವ್ರವ್ರ ಮನೆ ಮುಂದೆ ಫುಟ್ಪಾತಲ್ಲಿ ಪೆಡೆಸ್ಟ್ರಿಯನ್ ಓಡಾಡೋದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ರೋಡ್ ಬಂದಿದ್ದು ಕಮ್ಯುನಿಟಿ ಝೋನ್ಸಲ್ಲಿ ಕಮ್ಯುನಿಟಿ ಅವರೆಲ್ಲ ಕ್ಲಿಯರ್ ಮಾಡ್ತಾರೆ. ಮುನ್ಸಿಪಾಲ್ಟಿ ರೆಡಿ ಮಾಡ್ತಿದ್ದಾರೆ. ಎಲ್ಲರೂ ಮಾಡ್ಕೊಳ್ಳೇಬೇಕು. ಇದೊಂದು ಜಾಗ ಇದೆ, ಆ ಜಾಗದ ಹೆಸರು ನಾವು ಕಾಂತಾರ ಮೂವಿ ನೋಡ್ತಾಗಿಂದ ಶಿವನ ಹೂದೋಟ ಅಂತ ಇಟ್ಟಿದ್ದೀವಿ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ತೋರಿಸೋದಕ್ಕೆ. ರೀಸನ್ ಏನಂದರೆ ಇಟ್ಸ್ ನಾವು ಅಲ್ಲಿಗೆ ಹೋಗೋದನ್ನು ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ತೀವಿ. ಎಂಟ್ರೆನ್ಸು ಯಾರೋ ಒಬ್ಬರು ಹೋಗಿದ್ದಾರೆ ಇವತ್ತು, ತುಂಬ ಧೈರ್ಯ ಮಾಡಿ. ನೋಡಿ ಆಲ್ಮೋಸ್ಟ್ ಒಂದು ಕಾಲಿಟ್ರೆ ನನ್ನ ಆ್ಯಂಕಲ್ ಹೆಂಚು ಬಟ್ ಫುಲ್ ಕವರ್ ಆಗ್ತಾಯಿದೆ. ಹೋಗ್ತೀನಿ ಒಳಗಡೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಯೂಶ್ವಲಾಗಿ ಜಾನ್ವರಿ ಫೆಬ್ರವರಿ ತುಂಬ ಸ್ನೋ ಬೀಳುತ್ತೆ ಕ್ಯಾನಡಾದಲ್ಲಿ. ರೆಸ್ಟ್ ಆಫ್ ದ ಮಂತ್ ಅಂದರೆ ನವಂಬರಿಂದ ಸ್ಟಾರ್ಟ್ ಆಗುತ್ತೆ. ನವಂಬರ್ ಟು ಏಪ್ರಿಲ್ ಇರುತ್ತೆ. ನವಂಬರ್ ಡಿಸೆಂಬರ್ ಓಕೆ ಥರ ಇರುತ್ತೆ ಅಷ್ಟೇ. ಲೈಟಾಗಿರುತ್ತೆ. ಲೈಟಾಗಿ ಅಂದರೆ ಲೈಕ್ ವೀಕ್ಲಿ ಒನ್ಸ್ ಆ ಥರ. ಇಷ್ಟೊಂದು ಹೆವಿ ಇರ್ತಾರೆ, ಲಾಂಗ್ ಅವರ್ಸ್ ಬೀಳಲ್ಲ. ಇದೆಲ್ಲ ನೋಡಿ, ಇದೆಲ್ಲ ಬಿದ್ದಿರೋದು ಲಾಸ್ಟ್ 24 ಅವರ್ಸಲ್ಲಿ. ಇಷ್ಟೊಂದು ಇದಾಗಿ ಬಿದ್ದಿರಲ್ಲ ನವಂಬರ್ ಡಿಸೆಂಬರಲ್ಲಿ. ಬಟ್ ಜಾನ್ವರಿ ಫೆಬ್ರವರಿ ಪೀಕ್ ಸೀಸನ್ ಅಂತ ಹೇಳ್ಬೋದು. ಎಂಜಾಯ್ ಮಾಡೋರಿಗೆ ಇದನ್ನು ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟಪಡ್ತೀನಿ. ನೋಡಿ ಯಾರೋ ಇಲ್ಲಿವರೆಗೂ ಬಂದ್ಬಿಟ್ಟು ವಾಪಸ್ ಹೋಗಿದ್ದಾರೆ. ಬಟ್ ನಾನು ಮುಂದೆ ಹೋಗ್ತೀನಿ ಅಲ್ಲ.
ಇದೊಂಥರ ಪಾರ್ಕ್ ಥರ, ಬಟ್ ಪಾರ್ಕ್ ಥರ ಟ್ರೈಲ್ ಆ ಥರ ಎಲ್ಲ ಇರಲ್ಲ. ನಾರ್ಮಲಾಗಿ ಒಂದು ರೂಟ್ ಇದೆ ನೋಡಿ ಹೇಗಿದೆ. ಒಂದು 360 ಡಿಗ್ರಿ ವ್ಯೂ ತೋರಿಸ್ತಿದ್ದಾರೆ. ಕಲರ್ ನೋಡಿ ಕ್ಲೌಡ್ದು ಎಷ್ಟು ಚೆನ್ನಾಗಿದೆ. ಏನಂತೆ ಫುಟ್ರೇ ಇಲ್ಲ. ಚಿಕ್ಕ ಚಿಕ್ಕ ಅನಿಮಲ್ಸ್ ಇರುತ್ತೆ ಅಲ್ಲಿ, ಲೈಕ್ ಸ್ಕ್ವೇರಲ್ಸ್, ಕಯೋಟಿಸ್ ಇರುತ್ತೆ. ತುಂಬ ರೇರಾಗಿ ಸಿಗುತ್ತೆ, ನಮಗೆಲ್ಲ ಕಾಣಿಸಲ್ಲ. ಬಟ್ ನಾವು ಒಂದೆರಡು ಸಲ ನೋಡಿದ್ದೀವಿ. ಅಟ್ಯಾಕು ಮಾಡುತ್ತೆ ಒಬ್ಬೊಬ್ಬರು ಓಡಾಡಬೇಕಾದ್ರೆ, ಕಾಫ್ ಮಸಲ್ಸ್ಗೆಲ್ಲ ಅಟ್ಯಾಕ್ ಮಾಡುತ್ತಂತೆ. ಬಟ್ ಅದು ನಾವು ಕಾಶಿಯಸ್ಸಾಗಿ ಇರಬೇಕಷ್ಟೇ. ಇದೊಂದು ಕಲ್ಲಿದೆ ನೋಡಿ, ಇಲ್ಲಿ ಯೂಶಾಗಿ ಇಲ್ಲಿ ಬಂದು ಕುತ್ಕೋತೀವಿ ನಾವು ಸಂಜೆ ಟೈಮು ಕೆಲಸ ಮುಗ್ದಿದ ಮೇಲೆ. ಪೀಸ್ಫುಲ್ಲಾಗಿರುತ್ತೆ. ಅಷ್ಟು ಜನ ಬರೋಲ್ಲ. ಸಮ್ಮರ್ ಟೈಮಲ್ಲಿ ಬರ್ತಾರೆ ವಾಕ್ ಮಾಡೋಕ್ಕೆಲ್ಲ ಒಳ್ಳೆ ಜಾಗ ಅಂದ್ಬಿಟ್ಟು. ನೋಡಿ ಸ್ವಲ್ಪನೂ ಫುಡ್ ಟ್ರಯಲ್ ಆಗಲಿ ಏನೂ ಇಲ್ಲ, ಯಾರೂ ಬಂದೇ ಇಲ್ಲ. ನನಗೇನೆ ನೋಡಿ ಇಲ್ಲಿ ಕಾಲು ಒಳಗಡೆ ಹೋಗ್ತಾ ಇದೆ. ಇದು ಸಿಟಿಯಿಂದ ಹೊರಗಡೆ ಇರೋಂಥದ್ದೇನಲ್ಲ, ಸಿಟಿ ಒಳಗಡೆನೇ ಇರೋದು. ಯೂಶ್ವಲಾಗಿ ಈ ಥರ ಪಾರ್ಕ್ಸ್ ತುಂಬ ಇರುತ್ತೆ ಸಿಟಿ ಒಳಗಡೆನೆ. ನಮ್ಮ ಮನೆಯಿಂದ ಜಸ್ಟ್ ಲೈಕ್ ಅರೌಂಡ್ 500 ಮೀಟರ್ಸಲ್ಲಿದೆ ಇದು. ಸ್ಕೈಯೇ ತುಂಬ ಚೆನ್ನಾಗಿದೆ. ಅದೇ ಮೇಜರ್ ಅಟ್ರಾಕ್ಷನ್ ಅನಿಸುತ್ತೆ ಇವತ್ತಿಂದು. ಇಲ್ಲ ಸ್ನೋನು ಅಷ್ಟೇ. ನಿನ್ನೆ ಸಂಜೆ ಸ್ಟಾರ್ಟ್ ಆಗಿದ್ದು ಸ್ನೋ, ಇವತ್ತು ಮಧ್ಯಾಹ್ನದವರೆಗೂ ಬಂದಿದೆ. ಆಮೇಲೆ ನೋಡಿ ಇಲ್ಲಿ ನಂದು ಆಲ್ಮೋಸ್ಟ್ ನೀಯಿಂದ ಸ್ವಲ್ಪ ಕೆಳಗಡೆವರೆಗೂ ಬಂದಿದೆ ಸ್ನೋ ಇಲ್ಲಿ. ಅದೇ ಏನು ಮ್ಯಾಟರ್ ಆಗುತ್ತೆ ಅಂದರೆ ನಾವೇನೇನು ಆಕ್ಸೆಸರೀಸ್ ಇಟ್ಕೊಂಡಿರ್ತೀವಿ, ಲೈಕ್ ಈ ಥರ ಗ್ಲೋಸ್ ಇರ್ಬೋದು, ಅಥವಾ ಆ್ಯಂಕಲ್ ಆ್ಯಂಡ್ ಶೂಸ್, ಕೆಲವು ನೀಲೆಂತವ್ರಿಗೂ ಹಾಕತ್ತಾರೆ ಆ ಶೂಸ್, ಥರ್ಮಲ್ಸ್, ಈ ಥರದ್ದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಅವೆಲ್ಲ ಇದ್ರೆ ಅಷ್ಟು ಚಳಿ ಅನಿಸಲ್ಲ. ಬಟ್ ಎ ಗುಡ್ ಟೈಮ್ ಟು ವಾಕ್, ಪೀಸ್ಫುಲ್ ಆಗಿದೆ. ವಿಂಡಿ ಇದೆ, ಫೀಲ್ಸ್ ಲೈಕ್ -20 to 22 ಇದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಾಗಿ ಈವ್ನಿಂಗ್ ಟೈಮ್ ಡಾಗ್ಸ್ ಕರ್ಕೊಬರ್ತಾರೆ, ಬಟ್ ಈ ಸ್ನೋವಲ್ಲಿ ಎಲ್ಲಿ ಕರ್ಕೊಬರೋಕ್ಕಾಗುತ್ತೆ. ಇದನ್ನು ನಾವು ಆಗಲೇ ಹೇಳ್ದಂಗೆ ನಾವು ಏನೋ ಶಿವನ ಊದೋಟ ಅಂತ ಕರಿತೀವಿ. ಏನಕ್ಕಂದರೆ ಇದು ಅಷ್ಟೇ ಪೀಸ್ಫುಲ್ ಆಗಿರುತ್ತೆ ಈವ್ನಿಂಗ್ ಟೈಮಲ್ಲಿ. ನಾವಿಲ್ಲಿ ಏನೂ ತಗೊಂಡು ಹೋಗೋದಕ್ಕೆ ಬರೋದಿಲ್ಲ, ಬಟ್ ಜಸ್ಟ್ ರಿಲ್ಯಾಕ್ಸಿಂಗಿಗೆ, ಪೀಸ್ ಆಫ್ ಮೈಂಡಿಗೆ ಬರ್ತೀವಿ ಅಷ್ಟೇ. ನೋಡಿ ಫಾಲ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಕಲರ್ಫುಲ್ಲಾಗಿರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಲೈಕ್ ಫುಲ್ ಕವರ್ ಆಗಿರುತ್ತೆ. ಗುಹೆ ಥರ ಅನ್ಸುತ್ತೆ ಹೊರಗಡೆ ಓಡಾಡ್ತಿದ್ರೆ. ನೋಡಿ ಇಷ್ಟು ಕಾಮ್ ಆಗಿದೆ, ಯಾರೂ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಕ್ಯಾನಡಾದಲ್ಲಿ ಸ್ನೇಕ್ಸ್ ಇರಲ್ಲ. ಅಂದರೆ ಇದ್ರೂ ವ್ಯಾನ್ಕೂವರ್ ಸೈಡ್ ತುಂಬ ಇರ್ಬೋದು, ಆ ಕಡೆ ಸ್ವಲ್ಪ ಮಳೆ ಆ ಥರ ಇರುತ್ತೆ. ತುಂಬ ಚಳಿ ಇರೋದ್ರಿಂದ ಸ್ನೇಕ್ಸ್ ಕಮ್ಮಿ. ನಾನಂತೂ ಯಾವುದೂ ನೋಡಿಲ್ಲ, ನನ್ನ ಫ್ರೆಂಡ್ಸ್ಗೆಲ್ಲ ನೋಡಿದಾರಂತೆ. ವೈಬರ್ನೇಷನ್ಗೆ ಹೋಗ್ಬಿಟ್ಟಿರುತ್ತೆ ಈ ಟೈಮಲ್ಲೆಲ್ಲ. ನೋಡಿ
ನೋಡಿ ಕೆಲವರು ಅನ್ಕೋತಿರ್ತಾರೆ ನಾನು ಕೆನಡಾಗೆ ಹೋಗ್ಬಿಡ್ಬೇಕು ಹಾಗೆ ಹೇಗೆ ಅಂತ. ಬಟ್ ದೇ ಹ್ಯಾವ್ ಟು ಕನ್ಸಿಡರ್ ಲೈಕ್ ಲಾಟ್ ಆಫ್ ಫ್ಯಾಕ್ಟರ್ಸ್ ರೈಟ್. ಸೊ ಕೋಲ್ಡ್ ಮೇಜರ್ ಫ್ಯಾಕ್ಟರ್, -20 ಇದೆಲ್ಲ ಲೈಕ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ ಕಪಲ್ ಆಫ್ ಮಂತ್ಸ್. ಇದನ್ನೆಲ್ಲ ಟಾಲ್ರೇಟ್ ಮಾಡಬೇಕಾಗುತ್ತೆ. ಸೊ ಅವ್ರು ಫಿಗರ್ ಔಟ್ ಮಾಡಬೇಕು. ಮೋಸ್ಟ್ ಆಫ್ ದ ನಾರ್ತರ್ನ್ ಕಂಟ್ರೀಸ್, ನಾರ್ತ್ ಸೈಡ್ಗೆ ಹೋದರೆ US ರೀಜನಲ್ಲಿ, ಲೈಕ್ ಮನೆ US ನಾರ್ತ್ ಅಮೇರಿಕಾ ರೀಜನ್, ಇಟ್ಸ್ ಕೋಲ್ಡ್. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿರಬೇಕಾಗುತ್ತೆ. ಮೈಂಡ್ಸೆಟ್ ಅಷ್ಟೇ ಮೇಜರಾಗಿ. ಬಟ್ ಇಟ್ಸ್ ಅಗೇನ್ ಅದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಕನ್ಸಿಡರ್ ಮಾಡೋದಕ್ಕೆ. ಬಟ್ ಅದರದಿಂದ ಚೆನ್ನಾಗಿರುತ್ತೆ. ಯಾರೂ ನಿಮಿಷಕ್ಕೆ ಬರೋಲ್ಲ. ಪೀಸ್ ಆಫ್ ಮೈಂಡ್ ಕೇಳ್ತಿರೋರಿಗೆ ಬೆಸ್ಟ್ ಕಂಟ್ರಿ. ಬಟ್ ಕೆಲವುದನ್ನು ಕೆಲವೊಂದು ಪಡ್ಕೊಳ್ಳೋಕ್ಕೋಸ್ಕರ ಫ್ಯಾಮಿಲಿ ಬಿಟ್ಟು ದೂರ ಇರಬೇಕಾಗುತ್ತೆ. ಅದರ ಶಾರ್ಟ್ ಟರ್ಮ್ ನೀವು ಅವ್ರನ್ನಲ್ಲಿ ಕರೆಸ್ಕೋಬೋದು. ಬಟ್ ದೀಸ್ ಆರ್ ಸಮ್ ಆಫ್ ದ ಸ್ಟ್ರಗಲ್ಸ್. ಬಟ್ ನಮಗೆ ಸ್ನೋ ಎಲ್ಲ ಕಂಡ್ರೆ ತುಂಬ ಖುಷಿಯಾಗುತ್ತೆ. ಇಷ್ಟು ಚೆನ್ನಾಗಿದೆ. ಒಂದು ಅಪಾರ್ಟ್ಮೆಂಟ್ಸ್ ಇದೆ, ಲೈಕ್ ಸ್ಮಾಲ್ ಅಪಾರ್ಟ್ಮೆಂಟ್, ಇದು ಟೌನ್ ಹೌಸಸ್. ಈ ಟ್ರೇಲ್ ಪಕ್ಕದಲ್ಲೇ ಇದೆ. ಬಟ್ ಆದರೂ ಅಷ್ಟೊಂದು ಜನ ಬರೋಲ್ಲ, ಯಾಕಂದರೆ ಈ ಟೈಮಲ್ಲಿ ಯಾರೂ ಹೊರಗಡೆನೇ ಬರೋಲ್ಲ, ಅಷ್ಟು ಕೋಲ್ಡ್ ಇದೆ. ನಾನು ಇವತ್ತು ಮೇನ್ ರೋಡಲ್ಲಿ ಬರ್ತೀನಲ್ಲ, ಯಾರೂ ಹೊರಗಡೆ ಇರಲಿಲ್ಲ. ಮನೆ ಮುಂದೆ ಕೆಲವು ಮಕ್ಳುಗಳು ಸ್ನೋ ಕ್ಲಿಯರ್ ಮಾಡ್ತಿದ್ರು ಅಷ್ಟೇ. ಇಲ್ಲ ಆ ಥರ ಏನಿಲ್ಲ. ದೊಡ್ಡವರು ಚಿಕ್ಕವರು ಎಲ್ಲ ಸಮ ಕೆಲಸ ಮಾಡ್ತಾರೆ ಅವ್ರ ಕೆಪಾಸಿಟಿಲಿ. ಅದರಲ್ಲಿ ಏನೂ ತಪ್ಪಿಲ್ಲ. ನೋಡಿ, ನನ್ನ ಡಿವೈಸ್ದು ಬರಬೇಕಾದ್ರೆ ಆಲ್ಮೋಸ್ಟ್ 70% ಚಾರ್ಜ್ ಇತ್ತು. ಆಲ್ಮೋಸ್ಟ್ ಲೈಕ್ 15-20 ಮಿನಿಟ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಈಗ 10%ಗೆ ಬಂದಿದೆ. ಅಂದರೆ ಅಷ್ಟು ಕೋಲ್ಡ್ ಇದೆ. ನೋಡಿ, ಸಂಜೆ ಆಲ್ಮೋಸ್ಟ್ 5 ಆಯಿತು. ಆಲ್ರೆಡಿ ಕತ್ಲೆ ಆಗ್ತಿದೆ. ಸನ್ಸೆಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕತ್ಲೆ ಆಗೋಗುತ್ತೆ. ಸೊ ನಾವು ಕತ್ಲೆ ಟೈಮಲ್ಲಿ ಇಲ್ಲೆಲ್ಲ ಬರ್ತೀವಿ, ಚೆನ್ನಾಗಿರುತ್ತೆ. ಏನೋ ಆ ಥರ ಭಯ ಪಡೋ ಅಂಥದ್ದು ಏನಿರಲ್ಲ. ಫ್ರೆಂಡ್ಸ್, ಇಲ್ಲೊಂದು ಚಿಕ್ಕ ಪಾಂಡ್ ಇದೆ, ತೋರಿಸ್ತೀನಿ. ಆಲ್ಮೋಸ್ಟ್ ಅದು ಸ್ನೋ ಕವರ್ಡ್ ಆಗಿದೆ, ಐಸ್ ಆಗಿದೆ ಅನ್ಕೋತೀನಿ. ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನೋಡಿ, ಹೋಗೋದಕ್ಕಾಗಲ್ಲ ಅದ್ರ ಮೇಲೆ. ಈಗ ತುಂಬ ಸ್ಮಾಲ್ ಪಾಂಡ್ ಅಷ್ಟೇ, ಐಸ್ ಆಗೋಗಿದೆ. ಏನು ಮರಗಳು ಬಿದ್ದಿದೆಯಲ್ಲ ಅಂತ ಕೇಳ್ಬೋದು ನೀವು. ಇಲ್ಲಿ ಯೂಶಲಾಗಿ ಕಮ್ಯುನಿಟಿ ಅವರು ಅದು ಇದಕ್ಕಂತ ಏನಕ್ಕಾರು ಯೂಸ್ ಮಾಡಿರ್ತಾರೆ. ಇಷ್ಟು ವರ್ಷ ಆದಮೇಲೆ ಕಡಿಬೋದು, ಕಟ್ ಮಾಡ್ಬೋದು ಅಂತ ಇರುತ್ತೆ. ಸೊ ಕಟ್ ಮಾಡಿರ್ತಾರೆ ಆ ಮರಗಳನ್ನ. ಕನ್ನಡದಲ್ಲಿ ಮರಗಳು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ತೋಟದ ಎಕ್ಸಿಟ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಹೋದರೆ ಲಾಸ್ಟ್ ಕಮ್ಯುನಿಟೀಸ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಲ್ಲ. ನೋಡಿ, ಮನೆ ಮೇಲೆ ಎಷ್ಟು ಸ್ನೋ ಕೂತ್ಬಿಟ್ಟಿದೆ. ರೈಟ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಕಂಟೆಂಟ್. ಬಾಯ್.